So finally we are going to Hampi with my family. ಬಿಜಾಪುರಿಂದ ನಾವು ಡೈರೆಕ್ಟ್ ಹಂಪಿಗೆ ಹೊಂಟಿವಿ. Hardly it took 3.5 hour journey. Hampi is really beautiful. ಆನ್ ದ ವೇ ಬರೋಬೇಕಾದ್ರೆ ಇಳ್ಕಳಿಂದನೇ ಈ ತರ ಒಂದು ಕಲ್ಲುಗಳು ನೋಡಕ್ ಸಿಗತ್ತೆ. ಬರ್ಕೋತ್ ಹಂಗೆ ಜಾಸ್ತಿ ಯಾವಾಗ ಕಲ್ಲುಗಳು ಸ್ಟಾರ್ಟ್ ಆಗದವ ಹಂಪಿ ಬಂದಿತ್ತು ಅಂತ ಅನ್ಕೊಂಡ್ಬಿಡ್ಬೇಕು. ಏನಾದರೂ ಓನ್ ವೆಹಿಕಲ್ ನೀವು ತೊಗೊಂಡು ಬರ್ಲಿಕ್ಕತ್ತೀರಿ ಅಂದ್ರೆ ಫುಲ್ ಡಾಕ್ಯುಮೆಂಟ್ಸ್ ಮಸ್ತಾಗಿ ರೆಡಿ ಮಾಡ್ಕೊಂಬರ್ರಿ ಗಾಡಿದ. ಯಾಕಂತಂದ್ರೆ ಇಲ್ಲಿ ಎಲ್ಲಾದ್ರೂ ನಿಮ್ಮ ಪೊಲೀಸ್ ಸೈಡಿಗೆ ಹಚ್ಚಿ ಈ ಡಾಕ್ಯುಮೆಂಟ್ಸ್ ಕೇಳ್ತಿರ್ತಾರೆ. ಸೊ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಬರ್ರಿ, ಈ ಥರ ಚೆಕ್ ಮಾಡ್ತಿರ್ತಾರೆ ಅವರು. ಸೊ ಫೈನಲಿ ನಾವು ನಮ್ದು ರೆಸಾರ್ಟಿಗೆ ರೀಚ್ ಆಗೀವಿ. ಎಲ್ಲ ಬ್ಯಾಗ್ ತೊಗೊಂಡು ರೆಸಾರ್ಟಿಗೆ ಹೋಗ್ತೀನಿ ಇವಾಗ. ಬೈ ದ ವೇ ದಿಸ್ ಈಸ್ ಮೈ ನ್ಯೂ ಬ್ಯಾಗ್. ಎಲ್ಲ ನಾನು ನಿಮಗೆ ತೋರಿಸ್ತೀನಿ ಅಂತ. ಫಸ್ಟ್ ಲಗೇಜ್ ಎಲ್ಲ ನಾನು ಇಟ್ಬಿಡ್ತೀನಿ. ನಾವಿರಾತಿದ್ದೀವಿ ಇವತ್ತು ಲಿಯೋ ಕಂಫರ್ಟ್ ರೆಸಾರ್ಟ್. ರಿವರ್ ಸೈಡ್ ಐತಿದೆ, ಮಸ್ತ್ ಐತಿ. ನಿಮಗೂ ನಾನು ತೋರಿಸ್ತೀನಿ ಅಂತ. ಇಲ್ಲಿ ನೋಡ್ರಿ, ಲಿಯೋ ಕಂಫರ್ಟ್ಸ್ ರಿವರ್ ಸೈಡ್. ಎಂಟ್ರಿ ಮಾಡೋಣ ಅಂತ. ನಾನು ಇವಾಗ ನಿಮಗೆ ರೂಮ್ ಟೂರ್ ತೋರಿಸ್ತೀನಿ ಅಂತ ಹೆಂಗೈತಂತ ರೂಮ್ಸ್. ಸೊ ಇದು ಔಟ್ಸೈಡ್ ಏರಿಯಾ ಐತಿ. ಇಲ್ಲಿ ನೀವು ಆರಾಮ್ಸೆ ಏನಾದರೂ ಟೀ ಕಾಫಿ ಕುಡಿಬೋದು. ಇವಾಗ ರೂಮ್ ಎಂಟ್ರಿ ಮಾಡೋಣ ಅಂತ. ಸೊ ಬರ್ರಿ ಒಳಗಡೆ ನಾನು ನಿಮಗೆ ರೂಮ್ ತೋರಿಸ್ತೀನಿ. ಸೊ ಸ್ಟಾರ್ಟಿಂಗ್ ಇಲ್ಲಿ ಬಂದ ಕೂಡ ಇಲ್ಲಿ ನೀವು ಆರಾಮ್ಸೆ ಟೀ ಕಾಫಿ ಕುಡಿರಿಲ್ಲ ಅಂತಂದ್ರೆ ಮಸ್ತಾಗಿ ಚಿಲ್ ಮಾಡಿರಿ. ಇಲ್ಲಿ ಮಸ್ತಾಗಿ ಒಂದು ಡಬಲ್ ಬೆಡ್ ಆ್ಯಂಡ್ ಸಿಂಗಲ್ ಬೆಡ್ ಪ್ರೊವೈಡ್ ಮಾಡಿದ್ದಾರೆ. ಈ ಕಡೆ ಬಂದರೆ ನಿಮ್ಗೊಂದು ಇಟ್ಕೊಳ್ಳೋ ಕಬರ್ಡ್ ಐತಿ. ಆಮೇಲೆ ಮಸ್ತಾಗಿ ರೆಡಿ ಆಗ್ಲಿಕ್ಕೆ ಒಂದು ಮಿರರ್ ಐತಿ. ಅದಾದಮೇಲೆ ಇಲ್ಲಿ ವಾಶ್ರೂಮ್ ಆ್ಯಂಡ್ ನಿಮಗೆ ಒಂದು ಎ ಸಿನೂ ಪ್ರೊವೈಡ್ ಮಾಡಿದ್ದಾರೆ. ನೋಡ್ಬೋದು ನೀವು. ಯಾಕಂತಂದ್ರೆ ಹಂಪಿ ಒಳಗಡೆ ಭಾಳಷ್ಟು ಹ್ಯೂಮಿಡಿಟಿ ಆಗಿದೆ. ಫುಲ್ ಸೆಕೆ ಬಂದ ಕೂಡಲೇ ಫುಲ್ ಇರ್ತವೆ. ಈಗ ಹೊರಗಡೆ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನೀವು ಔಟ್ಸೈಡ್ ಬಂದರೆ ಇಲ್ಲಿ ನಿಮಗೆ ಸಿಟ್ಟಿಂಗ್ ಏರಿಯಾ ಕಾಣಿಸ್ತೈತಿ. ಮಸ್ತಾಗಿ ಈವ್ನಿಂಗ್ ಚಿಲ್ ಮಾಡ್ಕೊಂಡು ಟೀ ಕಾಫಿ ಕುಡಿಬೋದು. ಸೊ ಇಷ್ಟೈತಿ ನಮ್ಮ ರೂಮ್. ಸೊ ಇವಾಗ ಐತಿ ಇಲ್ಲಿ ಡೈನಿಂಗ್ ಏರಿಯಾ ಒಳಗಡೆ. ನೋಡ್ರಿ ಯಾವ ಥರ ಐತಂತ. ಒಂಥರ ಓಪನ್ ಮಸ್ತ್ ಐತಿ. ಇಲ್ಲಿ ನಿಮಗೆ ಮೆನ್ಯೂನೇ ಕೊಟ್ಬಿಟ್ಟಾರೆ ಏನೇನು ಐತಿ ಅವೈಲೇಬಲ್ ಅಂತ ಹೇಳಿಬಿಟ್ಟು. ಇಲ್ಲಿ ಆಟ ಆಡ್ಲಿಕ್ಕೆ ಮಸ್ತಾಗಿ ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡ್ಬೋದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದ್ರೆ. ಕ್ಯಾರಮ್ ಐತಿ, ಆಮೇಲೆ ಕೋಲ್ಡ್ ಡ್ರಿಂಕ್ಸ್ ಅವೈಲೇಬಲ್ ಐತಿ. ಎವ್ರಿಥಿಂಗ್ ಈಸ್ ಅವೈಲೇಬಲ್. ಸೊ ಹೊರಗಡೆ ಎಷ್ಟು ಮಸ್ತ್ ಐತಿ ಅದನ್ನು ತೋರಿಸ್ತೀನಿ ಬರ್ರಿ. ಸೊ ಇಲ್ಲಿಂದ ನಾವು ಎಂಟ್ರಿ ಮಾಡ್ತೀವಿ. ಎಂಟ್ರಿ ಮಾಡಿದ ಕೂಡ ನೋಡ್ರಿ ಯಾವ ಥರ ಹಿಂಗೆ ಪೇಂಟಿಂಗ್ ವರ್ಕ್ ಮಾಡಿದ್ದಾರೆ, ಮಸ್ತ್ ಅನಿಸ್ತೈತಿ. ಇದಾದಮೇಲೆ ನೀವು ಸ್ಟಾರ್ಟಿಂಗಲ್ಲಿ ನಿಮಗೆ ಡೈನಿಂಗ್ ಏರಿಯಾ ಕಾಣಿಸ್ತೈತಿ. ಆಮೇಲೆ ಇಲ್ಲಿ ಒಂದು ಇಷ್ಟ ಆಗಿದ್ದೇನಂತಂದರೆ ಹಿಂಗೇನೋ ನೀರು ಬಿಡ್ಲಿಕ್ಕಂತ ಏನೋ ಒಂಥರ ಡಿಸೈನ್ ಗತೆ ಮಾಡಿದ್ದಾರೆ ಅವರು. ಬಟ್ ನೀರು ಇನ್ನೂ ಬಂದಿಲ್ಲ. ಈ ಸೈಡ್ ನೀವು ವಾಲ್ ಮೇಲೆ ನೋಡ್ಬೋದು ಪೇಂಟಿಂಗ್ಸ್ ಎಷ್ಟು ಮಸ್ತ್ ಐತಿ. ಇದು ಅಂಜನಾದ್ರಿ ಬೆಟ್ಟದ ಒಂದು ಪೇಂಟಿಂಗ್ ಐತಿ. ಅದಲ್ಲದೆ ಇಲ್ಲಿ ನರಸಿಂಹ ದೇವಸ್ಥಾನದ ಒಂದು ಪೇಂಟಿಂಗ್ ಐತಿ. ಆ್ಯಂಡ್ ದೆನ್ ಇಲ್ಲಿ ದ ಮೇನ್ ಥಿಂಗ್ ಹಂಪಿ ಒಳಗಡೆ ಅಂತಂದ್ರೆ ನಾವು 50 ರೂಪೀಸ್ ನೋಟ್ ಮೇಲೆ ನೋಡ್ತೇವಲ್ಲ ಅದರ ರಥ, ಅದೊಂದು ಇಲ್ಲೈತಿ. ಸೊ ಈ ಥರ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಮಾಡಿಟ್ಟಾರೆ ಇಲ್ಲಿ. ಅಟ್ರಾಕ್ಟಿವ್ ಅದಾವ. ಇವನ್ನ ಅಲ್ಲಿ ಸಿಂಕ್ ನೋಡ್ರಿ ಯಾವ ಥರ ಐತಿ. ಮಿಕ್ಕಿ ಮೌಸ್ ಗತೆ ಐತಿ. ಈ ಸೈಡ್ ಹೋಗೋಣಂತ. ಈ ಸೈಡ್ ಸ್ವಿಮ್ಮಿಂಗ್ ಪೂಲ್ ಐತೆ, ನಾನು ನಿಮ್ಗೆ ತೋರಿಸ್ತೀನಿ. ಈ ರೆಸಾರ್ಟ್ ಐತಿ ರಿವರ್ ಸೈಡ್. ಅಲ್ಲಿ ನೋಡ್ರಿ ನೀವು ನೋಡ್ಬೋದು ಆರಾಮ್ಸೆ ನಿಮಗೆ ಎಕ್ಸಸ್ ಐತಿ. ರಿವರ್ ಸೈಡೇ ಹೋಗೋದು. ತುಂಗಭದ್ರಾ ರಿವರ್ ಕಾಣಿಸ್ತೈತಿ ಇಲ್ಲಿಂದ. ಫುಲ್ ನೀಟಾಗೆ ನಾವು ಅಲ್ಲಿ ಹೋಗ್ಬೋದು, ನೋಡ್ಬೋದು, ಮಜಾ ಮಾಡ್ಬೋದು. ಅದಲ್ಲದೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಐತಿ. ಆಮೇಲೆ ಹೋಗೋಣಂತ. ನೆಕ್ಸ್ಟ್ ಇಲ್ಲೊಂದು ಪೇಂಟಿಂಗ್ ಐತಿ, ಮಸ್ತ್ ಐತಿ ಪೇಂಟಿಂಗ್. ಇಲ್ಲಿನೂ ನಾವು ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡ್ಬೋದು. ನೀವೇನಾದರೂ ಪ್ಲ್ಯಾನ್ ಮಾಡತ್ತಿದ್ರೆ ಹಂಪಿಗೆ ಡೆಫಿನೆಟ್ಲಿ ಈ ರೆಸಾರ್ಟಿಗೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಯಾಕಂತಂದರೆ ಫುಲ್ ಪೀಸ್ ಐತಿ. ಏನೂ ಜಂಜಾಟಿಲ್ಲ, ಏನೂ ಕಿರಿಕಿರಿ ಇಲ್ಲ. ಪಿನ್ ಡ್ರಾಪ್ ಸೈಲೆನ್ಸ್. ಇಲ್ಲಿ ಒಂದು ಜೀವಿಗಳು ಕಾಣಿಸ್ಕೊಂಡ್ಬಿಟ್ಟಾವ ನಮಗೆ, ಮಂಗ್ಯಗಳು ನೋಡ್ರಿ. ಭಾಳಷ್ಟು ಐತಿ ಇಲ್ಲಿ, ಕ್ರೇಜಿ. ಬಟ್ ನದಿ ಏನು ಕಾಣಿಸ್ತದ, ಹೆವಿ ನದಿ ಕಾಣಿಸ್ಲಿಕ್ಕತ್ತೈತಿ, ಮಸ್ತ್ ಕಾಣತೈತಿ. ಸೊ ಇವಾಗ ನಮ್ದು ಲಂಚ್ ಟೈಮ್. ಸ್ವಲ್ಪ ನಾವು ಸ್ಟಾರ್ಟರ್ಸ್ ಮೇನ್ ಕೋರ್ಸ್ ಆರ್ಡರ್ ಮಾಡಿದ್ವಿ, ಬಂದಿದ್ವಿ, ತಿನ್ಲಿಕ್ಕತ್ತೇವೆ. ಫುಡ್ ಈಸ್ ಬೆಸ್ಟ್. ಹೆಂಗಿದ್ದೀಪ ನಿಂದು ವೆಜ್? ಚಲೋ ಐತಿ, ತಿನ್ನಿದ್ರು. ಓಕೆ, ಇವ್ರದ್ದು ರೆಸಾರ್ಟ್ ಒಳಗಡೆ ಫುಡ್ ಎಕ್ಸ್ಕ್ಲೂಡ್ ಆಗಿರ್ತೈತಿ, ಇನ್ಕ್ಲೂಡ್ ಇರಲ್ಲ. ಸೊ ನಾವೇ ಆರ್ಡ್ರ್ ಮಾಡಿಬಿಟ್ಟು ಬೇಕಂದರೆ ಆರ್ಡರ್ ಮಾಡ್ಕೋಬೋದು. ಇಲ್ಲ ಅಂತ ಏನು ರೆಸಾರ್ಟ್ ಏನು ಅಮೌಂಟ್ ಇರ್ತದೆ ಇನ್ಕ್ಲೂಡ್ ಇರಲ್ಲ. ಮಮ್ಮಿ ಹೆಂಗೈತಿ? ಚಲೋ ಐತಿ. ಇವಾಗ ನಂದು ಊಟ ಆಯ್ತು.
ಇವಾಗ ಐ ಆಮ್ ವೇಟಿಂಗ್ ಫಾರ್ ಮೈ ಡೆಸರ್ಟ್. ಮಸ್ತಾಗಿ ಸಣ್ಣ ಸಣ್ಣ ಮಳೆ ಹನಿ ಬರ್ಲಿಕ್ಕದೈತಿ, ಮಸ್ತ್ ಅನ್ಸಾತೈತಿ. ಇದು ಕ್ಯಾಮ್ರಾ ಒಳಗೆ ಕಾಣಿಸೋದಿಲ್ಲ ಬಟ್ ಮಸ್ತ್ ಅನ್ಸಾತೈತಿ. ಲೈಕ್ ನೇಚರ್ ಒಳಗಡೆ ನಾವು ಟೈಮ್ ಸ್ಪೆಂಡ್ ಮಾಡ್ಲಿಕ್ಕತ್ತೀವಿ. ಸೊ 2 days ನಾವು ಇಲ್ಲೇ ಇರೋರಿದ್ದೀವಿ. ಯಾವ ಥರ ನಮ್ಮ ಜರ್ನಿ ಇರ್ತೈತಿ, ಹೆಂಗೆ ಇರ್ತೈತಿ ನಾನು ನಿಮ್ಗೆ ತೋರಿಸ್ತೀನಿ. ಮಮ್ಮಿ ಹೆಂಗೈತಿ ರೆಸಾರ್ಟ್? ಚಲೋ ಐತಿ, ಮಸ್ತ್ ಐತಿ. ಮಸ್ತ್ ಊಟನೂ ಮಸ್ತ್, ಎಲ್ಲ ಚಲೋ ಐತಿ. ಒಳಗಡೆ ಆ್ಯಕ್ಚುಲಿ ಒಂದು ಪ್ಯಾನ್ ಕೇಕ್ ಅಂತ ಆರ್ಡ್ರ್ ಮಾಡೀವಿ. ಅವ್ರಿಗೆ ಬರೇ ಹೋಗಿ ಕೇಳ್ಕೊಂಬ ಅಂದ್ರೆ ನೋಡು ನಮ್ಮ ತಮ್ಮ ಕೇಳತ್ತಿಲ್ಲ. ಸೊ ನಾವು ಡೆಸರ್ಟ್ ಒಂದು ಆರ್ಡ್ರ್ ಮಾಡಿ ವೇಟ್ ಮಾಡಿರ್ತೀವಿ. ನಮ್ಮ ತಮ್ಮಗೆ ಹೋಗಿ ಆರ್ಡ್ರ್ ಕೇಳ್ಕೊಂಬ ಅಂದರೆ ಕೇಳ್ಕೊಂಬರತ್ತಿಲ್ಲ, ಅಂಜ್ಲಿಕತ್ತಾನ. ಇಲ್ಲೇ ಕೂತಾನ ನೋಡ್ರಿ ಇವನೇ ಹೊಳ್ಳಿ ಕಡೆ. ಹಾಂ ಅಂಜಾತಾನಿಲ್ಲ ದೀಪ. ನೋಡ್ರಿ ಏನು ಮಾಡೋದು ಹಿಂಗಿದ್ದಾಗ. ಸಣ್ಣಗೆ ಮಳೆ ಬಂದು ಈಗ ಬಿಸಿಲು ಬರ್ಲಿಕ್ಕೈತಿ. ನೈಸ್. ಡೆಸರ್ಟ್ ಒಳಗಡೆ ಪ್ಯಾನ್ ಕೇಕ್ ತೊಗೊಂಡಿದ್ದೆ ಬಟ್ ಓಕೆ ತಿನ್ಬೋದು. ಯಾಕೋ ನನಗೆ ಯಾವುದು ಪ್ಯಾನ್ ಕೇಕ್ ಇಷ್ಟ ಇಲ್ಲ. ಜಸ್ಟ್ ಟ್ರೈ ಮಾಡ್ಬೇಕಂತ ಹೇಳಿ ತೊಗೊಂಡಿದ್ದೆ. ನಾಟ್ ಬ್ಯಾಡ್. ತುಂಗಭದ್ರಾ ನದಿ ರಿವರ್ ಕಡೆ ಇಷ್ಟು ಪೀಸ್ಫುಲ್ ವೈಬ್ ಐತಿ ರೆಸಾರ್ಟ್ ಕಡೆಯಿಂದ. ಲೈಕ್ ಡೈರೆಕ್ಟ್ ನಾವು ರಿವರಿಗೆ ಕನೆಕ್ಟ್ ಐತಿದು. ಮಸ್ತ್ ಪೀಸ್ಫುಲ್ ಅನ್ಸ್ಲಿಕ್ಕತೈತಿ. ಯಾರಾದರೂ ರೈಟರ್ಸ್ ಇದ್ದರೆ, ಯಾರಿಗಾದ್ರೂ ಮೈಂಡ್ ರಿಲ್ಯಾಕ್ಸ್ ಮಾಡೋದಿತ್ತಂದ್ರೆ ಐ ಹೈಲಿ ರೆಕಮೆಂಡ್ ಯು ಗೈಸ್. ಇಟ್ಸ್ ರಿಯಲಿ 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 ಬ್ಯೂಟಿಫುಲ್. ಹಲೋ ಗೈಸ್, ಗುಡ್ ಈವ್ನಿಂಗ್. ನೈಟ್ ವ್ಯೂ ಫುಲ್ ಪೀಸ್ಫುಲ್ ಆಗೈತಿ. ಐ ಶೋ ಯು. ಫುಲ್ ಡೇ ಹ್ಯಾಂಗ್ ಹೋಯ್ತಂತ ಗೊತ್ತೇ ಆಗಲಿಲ್ಲ. ಇವಾಗ ಡಿನ್ನರ್ ಟೈಮ್ ಐತಿ, ಡಿನ್ನರ್ ಮಾಡೋಣ ಅಂತ ಮೆನ್ಯೂ ನೋಡ್ಕೊಂಡೆ ನಾವು ಆರ್ಡರ್ ಮಾಡಿದ್ವಿ. ವೆಜ್ ಆ್ಯಂಡ್ ನಾನ್ ವೆಜ್ ಎರಡು ಸಿಗತ್ತಾ. ಕೋಲ್ಡ್ ಡ್ರಿಂಕ್ಸ್, ಫಿಲ್ಟರ್ ವಾಟರ್ ಎಲ್ಲಾನು ಅವೈಲೇಬಲ್ ಐತಿ. ಗುಡ್ ಮಾರ್ನಿಂಗ್. ಸೊ ಇವಾಗ ನಾವು ರೆಡಿ ಆಗಿಬಿಟ್ಟಿವಿ. ಸೊ ಹಂಪಿ ಒಳಗೆ ನಮ್ಮದು ಸೆಕೆಂಡ್ ಡೇ. ಬಟ್ ಫಸ್ಟ್ ಡೇ ಒಳಗಡೆ ನಾವೇನು ಅಡ್ಡಾಡಿರಲಿಲ್ಲ, ಜಸ್ಟ್ ರೆಸಾರ್ಟ್ ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ಸೆಕೆಂಡ್ ಡೇ ಒಳಗಡೆ ನಾವು ಇವತ್ತು ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋರಿದ್ದೀವಿ. ಅಂಜನಾದ್ರಿ ಬೆಟ್ಟಕ್ಕೆ ನಾನು ಆಲ್ರೆಡಿ ಫುಲ್ ನೀಟಾಗಿ ವ್ಲಾಗ್ ಹಾಕ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿರಿ. ಇದು ಜಸ್ಟ್ ನಾರ್ಮಲಾಗೆ ತೋರಿಸ್ತೀನಿ ನಾನು ಇವತ್ತು. ಗುಡ್ ಮಾರ್ನಿಂಗ್. ವಿ ಆರ್ ಆನ್ ದ ವೇ ಫಾರ್ ಅಂಜನಾದ್ರಿ ಬೆಟ್ಟ. ಲೋಕಲ್ ಫುಡ್ಸ್ ಅನ್ನು ಟ್ರೈ ಮಾಡೋದು ನೆನಪು ಬರಬೇಡ್ರಿ, ಬಿಕಾಸ್ ಇಟ್ಸ್ ರಿಯಲಿ ಗುಡ್. ಸೊ ನಾವು ಲೋಕಲ್ ರೆಸ್ಟೋರೆಂಟ್ ಹೋಗ್ತೀನಿ. ಇಡ್ಲಿ ಮತ್ತು ದೋಸೆ ಆರ್ಡರ್ ಮಾಡಿ. ಇಡ್ಲಿ ಮಸ್ತ್ ಐತಿ ನೋಡಿರಿ, ದೋಸೆ ಎಷ್ಟು ಮಸ್ತ್ ಐತಿ. ಚಟ್ನಿ ಅಂತೂ ಫುಲ್ ಟೇಸ್ಟ್ ಇತ್ತು. ನಾನು ಚಟ್ನಿ ಲವರ್ ಅಲ್ಲ, ಬಟ್ ಸ್ಟಿಲ್ ನಾನು ತಿನ್ಲಿಕ್ಕತ್ತೀನಿ. ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಇರುತ್ತೆ. ಡೈರೆಕ್ಟ್ ಸಿಟಿ ಬಸ್ ಬರೋದ್ರಿಂದ ನೋ ಇಶ್ಯೂಸ್ ಫಾರ್ ಎನಿ ಟ್ರಾನ್ಸ್ಪೋರ್ಟೇಷನ್ಸ್. ಫೈನಲಿ ಮೇಲೆ ರೀಚ್ ಆಗಿ ನಾವು ಇವಾಗ ದೇವಸ್ಥಾನಕ್ಕೆ ದರ್ಶನ ತಗೊಳ್ಳೋಕೆ ಹೋಗ್ತೀವಿ. 575 ಸ್ಟೆಪ್ಸ್ ಅನ್ನು ನಾವು ಹತ್ಕೊಂಡು ಫುಲ್ ಬೆಟ್ಟದ ಮೇಲೆ ಬಂದ್ವಿ. ಒಳಗಡೆ ಕ್ಯಾಮ್ರಾ ಅಲಾವ್ ಇಲ್ಲ, ಸೊ ನಾನು ಯಾವ್ದು ಫುಟೇಜಸ್ ಅನ್ನ ತಗೊಳ್ಳಿಲ್ಲ. ಬಿಕಾಸ್ ನಾವು ರೂಲ್ಸ್ ಫಾಲೋ ಮಾಡಲಿಲ್ಲ ಅಂದ್ರೆ ಮತ್ತೆ ಯಾರು ಮಾಡ್ತಾರೆ. ನಂದಿದು ಸೆಕೆಂಡ್ ಟೈಮ್. ನನಗೆ ಒಂಥರ ಇಲ್ಲಿ ಕೇದಾರ್ನಾಥಿಗೆ ಬಂದಂಗೆ ಫೀಲ್ ಆಗ್ತಿರತ್ತೆ. ಬಟ್ ಐ ಹ್ಯಾವೆಂಟ್ ಬೀನ್ ಫಾರ್ ಕೇದಾರ್ನಾಥ್. ಪೂರ್ತಿ ವಿಜಯನಗರ ಸಾಮ್ರಾಜ್ಯನೇ ಇಲ್ಲಿಂದ ಕಾಣಿಸುತ್ತೆ. ಪೂರಾ ಇನ್ ಸಿಟಿ ಇವ್ರದ್ದು ವಾಟರ್ ಸಪ್ಲೈ ಸಿಸ್ಟಮ್ ಐತಲ್ಲ, ಐ ಆಮ್ ಇಂಪ್ರೆಸ್ಡ್. ನಂದೊಂದು ರಿಕ್ವೆಸ್ಟ್ ಏನಂತಂದ್ರೆ ಅವತ್ತು ಹೋಗ್ಬಿಟ್ಟೈತಿ ಬೆಟ್ಟದ್ದು, ಅದನ್ನ ಒಂದು ಸ್ವಲ್ಪ ಕೂಡಿಸ್ಬಿಟ್ರೆ ಚಲೋ ಆಗಿರ್ತಿತ್ತು. ಅದನ್ನ ಬಿಟ್ಟು ಎಲ್ಲಾನು ಓಕೆ. ನಮ್ಮ ಮಮ್ಮಿಗಂತೂ ಫುಲ್ ಬೆಟ್ಟ ಹತ್ಕೊಂಡು ಬಂದು ಕೂತು ಫುಲ್ ಶಾಂತಿ ಅನಿಸ್ತಿತ್ತಂತ ಮನ್ಸಿಗೆ. ಫುಲ್ ಇಲ್ಲಿ ಎಲ್ಲೆಲ್ಲೂ ನೋಡ್ರಿ ನೀವು ಮಂಗಗಳಂತೂ ಕಾಣಿಸುತ್ತೆ. ಬಿಕಾಸ್ ಇಟ್ಸ್ ಅಂಜನಾದ್ರಿ ಹಿಲ್ಸ್. ಲೋಕಲ್ ಫ್ರೂಟ್ಸ್ ಅನ್ನ ಟ್ರೈ ಮಾಡ್ಬಿಟ್ಟು ನಾವು ಹೊಂಟ್ವಿ ಪೂರಾ ಹಂಪಿಯನ್ನ ಸುತ್ತಾಡ್ಲಿಕ್ಕೆ. ಇನ್ ಡೀಟೇಲ್ ಹಂಪಿ ವ್ಲಾಗ್ ಬೇಕಿತ್ತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಕೊಟ್ಟಿರ್ತೀನಿ ಲಿಂಕ್, ಅದನ್ನ ಹೋಗಿ ಕ್ಲಿಕ್ ಮಾಡಿ ಫುಲ್ ಹಂಪಿ ಟೂರ್ ಅನ್ನ ಚೆಕ್ ಮಾಡ್ರಿ. ನಾವು ಫುಲ್ ಮಜಾ ಮಸ್ತಿ ಮಾಡ್ಕೊಂಡು
ನಮಗೆ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಸುತ್ತಿ ಬಟ್ ಸ್ಟಿಲ್ ನಾವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕಿದ್ವಿ, ಯಾಕಂತಂದ್ರೆ ಮತ್ತೆ ಈ ಟೈಮ್ ನಮಗೆ ಸಿಗೋದಿಲ್ಲ. ಪೀಸ್ಫುಲಿ ನಮಗೆ ಈ ರೆಸಾರ್ಟ್ ಒಳಗಡೆ ಎಷ್ಟು ಟೈಮ್ ಸ್ಪೆಂಡ್ ಮಾಡೋದಿತ್ತ ನಾವು ಮಾಡ್ಲಿಕ್ಕತ್ತೀವಿ. ನೀವು ಫ್ಯಾಮಿಲಿಗೆ ಡೆಫಿನೆಟ್ಲಿ ಇಲ್ಲಿ ಕರ್ಕೊಂಬರ್ರಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ಇವಾಗ ನಾವು ಬರ್ಲಿಕತ್ತೀವಿ ರಿವರ್ ಡೈರೆಕ್ಟಾಗಿ ನಾವು ಮುಂದೆ ಕಾಣಿಸ್ತೈತಿ ಆ ಥರ ರೂಮ್, ರಿವರ್ ಸೈಡ್ ರೂಮ್ಸ್ ನೋಡ್ರಿ ಹೆಂಗೈತಿ. ಇಲ್ಲಿ 2 ಜನ ಇರ್ಬೋದು ಆರಾಮ್ಸೆ. ಅದಲ್ಲದೆ ಇಲ್ಲಿ ನೀವು ಗ್ಲಾಸ್ ಕಡೆ ಹೋಗ್ಬಿಟ್ರೆ ಮುಗಿತು, ಎಷ್ಟು ಮಸ್ತ್ ವ್ಯೂ ಕಾಣಿಸ್ತೈತಿ. ನಾನು ನಿಮಗೆ ತೋರಿಸ್ತೀನಿ, ಈ ಕಡೆ ಬರ್ರಿ. ಸೊ ಕರ್ಟನ್ ಓಪನ್ ಮಾಡಿದ ಕೂಡ ನಿಮಗೆ ಮುಂದೆ ತುಂಗಭದ್ರಾ ರಿವರ್ ಕಾಣಿಸ್ತೈತಿ, ಸ್ವಿಮ್ಮಿಂಗ್ ಪೂಲ್ ಕಾಣಿಸ್ತೈತಿ, ಫುಲ್ ನೇಚರ್ ಮಸ್ತಾಗಿ ಕಾಣಿಸ್ತೈತಿ. ಇದಾದ್ಮೇಲೆ ಇಲ್ಲಿ ನಿಮಗೆ ಒಂದು ಕಬರ್ಡ್ ಸಿಗ್ತೈತಿ, ಒಂದು ಡ್ರೆಸ್ಸಿಂಗ್ ಟೇಬಲು ಸಿಗ್ತೈತಿ. ಈ ಥರ ನಿಮಗೆ ಒಂದು ಕಬರ್ಡ್ ಸಿಗುತ್ತಾ, ಅದಲ್ಲದೆ ಇಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಸಿಗುತ್ತಾ, ಒಂದು ಬಾತ್ರೂಮ್ ಸಿಗುತ್ತಾ. ಸೊ ಇಲ್ಲಿ ಡೈರೆಕ್ಟ್ ನಮಗೆ ರೂಮ್ ಹೊರಗಡೆ ಬಂತಂದ್ರೆ ಇಲ್ಲಿ ಫೈರ್ ಕ್ಯಾಂಪ್ ಕಾಣಿಸ್ತೈತಿ. ಅಲ್ಲಲ್ಲೇ ಡಿಸ್ಟೆನ್ಸ್ ಮೇಲೆ ಕುತ್ಕೊಂಡು ಮಸ್ತಾಗೆ ವ್ಯೂ ಎಂಜಾಯ್ ಮಾಡ್ಬೋದು ಮುಂದಿಂದ. ಅದಲ್ಲದೆ ಅಲ್ಲಿ ಸ್ವಿಮ್ಮಿಂಗ್ ಪೂಲು ಐತಿ. ಸ್ವಿಮ್ಮಿಂಗ್ ಪೂಲ್ ಮುಂದೆ ತುಂಗಭದ್ರಾ ರಿವರ್ ಐತಿ. ಅಲ್ಲಿ ನಿಮಗೆ ಡೈರೆಕ್ಟ್ ಎಕ್ಸಸ್ ಇರ್ತೈತಿ. ನೀವು ಆರಾಮ್ಸೆ ಮಾರ್ನಿಂಗ್ ಹೋಗ್ರಿ, ಈವ್ನಿಂಗ್ ಹೋಗ್ರಿ, ಏನೇ ಇದ್ರೂ ನೀವು ಮಸ್ತಾಗೆ ಹೋಗಿ ಮಜಾ ಮಾಡ್ಬೋದು. ಅಲ್ಲೇ ನಮ್ದು ರೂಮ್, ಇಲ್ಲೇ ಸ್ವಿಮ್ಮಿಂಗ್ ಪೂಲ್, ಆಮೇಲೆ ಹಿಂಗೆ ಹೋಗ್ಬಿಟ್ರೆ ಡೈರೆಕ್ಟ್ ನಾವು ತುಂಗಭದ್ರಾ ರಿವರ್ ಸೈಡಿಗೆ ಹೋಗ್ಬಿಡ್ತೀವಿ. ಇಲ್ಲಿ ಮಸ್ತಾಗೆ ಕೂಡೋಕೆ ಸೆಟಪ್ ಮಾಡಿಬಿಟ್ಟಾರೆ ಹೊರಗಡೆ. ಇಲ್ಲಿ ಇವಾಗ ಈ ವರ್ಷ ಜಾಸ್ತಿ ಮಳೆ ಬಂದಿಲ್ಲ, ಅದಕ್ಕೆ ನೀರು ಕಡಿಮೆ ಐತಿ. ಬಟ್ ಸ್ಟಿಲ್ ನೀರು ಅದಾವ ಒಳಗಡೆ. ಇಲ್ಲಿ ಈ ಥರ ಸ್ಟೆಪ್ಸ್ ಮಾಡಿದ್ದಾರೆ, ಪ್ರೊವೈಡ್ ಮಾಡ್ಯಾರ. ಇಲ್ಲಿ ಆರಾಮ್ಸೆ ಕುತ್ಕೊಂಡು ನಾವು ಟೈಮ್ ಪಾಸ್ ಮಾಡ್ಬೋದು. ಇವರಿಗೆ ನಾವು ನೀರು ಟಚ್ ಮಾಡ್ಬೋದು, ಆ ಥರ ವ್ಯೂ ಐತಿ. ಈ ಸೈಡು ಕೂಡ ಐತಿ. So Leo Comforts is totally comfortable. ನಾವು ಫುಲ್ ಮಸ್ತಾಗಿ ನಮ್ಗೆ ಎಷ್ಟೊಂದು ರೀಲ್ಸ್ ಮಾಡ್ಕೋಬೇಕಿತ್ತು, ಎಲ್ಲ ಮಾಡ್ಕೊಂಡ್ವಿ. 2 days ಟೈಮ್ ಹೆಂಗ್ ಹೋಯ್ತಂತೆ ಗೊತ್ತಾಗ್ಲಿಲ್ಲ. ಹಂಪಿಗೆ ಬರೋರು ಇದ್ರ ಫುಲ್ ಪ್ರೀ ಪ್ಲಾನ್ ಒಳಗಡೆ ಬರ್ಬೇಕು. ನೀವು ಬಂದಿಲ್ಲ ಅಂದ್ರೆ ಗೈಡ್ಸ್ ಇರ್ತಾರ, ಡೋಂಟ್ ವರಿ. ಇನ್ನ ನೆಕ್ಸ್ಟ್ 2 days ನಾವು ಬೇರೆ ರೆಸಾರ್ಟಿಗೆ ಹೋಗೋರಿದ್ದೀವಿ. ಹೋಗೋಬೇಕಾದ್ರೆ ಮತ್ತೆ ಬೆಟ್ಟ ಕಾಣಿಸ್ತೆ, ಮನ್ಸಿಗೆ ಶಾಂತಿ ಆಯ್ತು. ದಾರಿ ಒಳಗಡೆ ಸಡನ್ ಆಗಿ ನಾನು ಏನ್ ನೋಡಿದೀನಿ ಯಪ್ಪಾ, ನೆಕ್ಸ್ಟ್ ಪಾರ್ಟ್ ಒಳಗಡೆ ಗೊತ್ತಾಗತ್ ನಿಮಗೆ.